ನಮ್ಮ ಯುವ ಜನಾಂಗದಲ್ಲಿ ಕೌಶಲ್ಯ ಹೆಚ್ಚಾದರೆ ದೇಶದ ಭಾರಿ ಜನಸಂಖ್ಯೆ ಯಾವುದೇ ಕಾರಣಕ್ಕೂ ಮಾರಕ ಎನಿಸದು ಎಂದು ಆದಿಚುಂಚನಗಿರಿಯ ಮಹಾಸಂಸ್ಥಾನ ಮಟ್ಟದ ಪೀಠಾಧಿಪತಿ ಜಗದ್ಗುರು ಶ್ರೀ ನಿರ್ಮಲಾನಂದ ಸ್ವಾಮೀಜಿ ನುಡಿದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕೇಂದ್ರ ಸರ್ಕಾರದ ಸ್ಕಿಲ್ ಡೆವಲಪ್ಮೆಂಟ್ ಬೋರ್ಡ್ ಹಾಗೂ ಬೆಂಗಳೂರಿನ ಎಥ್ನಾಟಿಕ್ ಅಕಾಡೆಮಿ ಅಡಿ ಪೂಜ್ಯ ಬಸವರಾಜ ದೊಡ್ಡಪ್ಪ ಅಪ್ಪ ಸೆಂಟರ್ ಫಾರ್ ಫ್ಯೂಚರ್ ಎಕ್ಸಲೆನ್ಸ್ ಉದ್ಘಾಟನೆ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿ 1894ರ ಸಂದರ್ಭದಲ್ಲಿ ಭಾರತ ಎಂಬುದು ಕೇವಲ ಧರ್ಮ ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿತ್ತು. ಆದರೆ ಚಿಕಾಗೋ ಧರ್ಮ ಸಮ್ಮೇಳನಕ್ಕೆ ತೆರಳಿದ ಸ್ವಾಮಿ ವಿವೇಕಾನಂದರು ಆ ದೇಶದ ತಂತ್ರಜ್ಞಾನ ಪ್ರಾವೀಣ್ಯತೆ ಗಮನಿಸಿ ಆ ಕುರಿತು ಜೇಮ್ಸ್ ಶೇಟ್ಜಿ ಟಾಟಾ ಅವರೊಂದಿಗೆ ಒಮ್ಮೆ ಚರ್ಚಿಸಿದ ಬಳಿಕ ಕರ್ನಾಟಕದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸ್ಥಾಪಿಸಲು ಕಾರಣವಾಯಿತು ಎಂದರು. ಬಹುಶಃ ತುಂಬ ಫಾಸ್ಟಾಗಿ ಪ್ರೋಗ್ರಾಮ್ ನಡೀತಾ ಇದೆ ಅಂತ ಅನಿಸುತ್ತೆ. ಸ್ಪೀಕರ್ಸ್ ದೇರ್ ಆನ್ ದ ಡಯಾಸ್. ಸೊ ಅರೌಂಡ್ ದಿಸ್ ಟೈಮ್ ವಿ ಆರ್ ಸಪೋಸ್ ಟು ಬಿ ದೇರ್ ಬ್ಯಾಕ್ ಇನ್ ಏರ್ಪೋರ್ಟ್. ಸೊ ಫ್ಲೈಟ್ ಈಸ್ ವೇಟಿಂಗ್ ದೇರ್ ಫಾರ್ ಅಸ್ ಟು ಟೇಕ್ ಆರ್ ಎಸ್ ವಿ ಹ್ಯಾವ್ ಟು ಟ್ರಾವೆಲ್ ಬೈ ರೋಡ್ with 8 to 10 hours back to Bangalore. That's the reason why we are going to expedite and we are going to conclude the seminar at our list. We don't have the luxury of time over to discuss and interact with you all. ಇವತ್ತು ನಮ್ಮ ಭಗವಂತ ಖೂಬಾ ಅವರು, ಸೀತಾರಾಮನ್ ಅವರು ಮತ್ತು ಸಿನ್ಹಾ ಅವರು ಹೇಳಿದ ಹಾಗೆ ಕೌಶಲ್ಯ ತರಬೇತಿ ಮತ್ತು ಕೌಶಲ್ಯದ ಮಾನವ ಸಂಪನ್ಮೂಲ ಜಾಸ್ತಿ ಆಗಬೇಕಾಗಿದೆ. ಒಬ್ಬ ಸನ್ಯಾಸಿಯಾಗಿ ಇಲ್ಲಿ ನಾವು ಯಾಕೆ ಇದ್ದೇವೆ ಅಂತ ನಿಮಗೆ ಅನ್ನಿಸ್ಬೋದು. ಸ್ವಾಮಿ ವಿವೇಕಾನಂದರ ಅಮೆರಿಕದಲ್ಲಿ ಓಡಾಡೋ ಸಂದರ್ಭದಲ್ಲಿ ವೆನ್ people of that country and missionaries of that country used to send those religious people back to India to teach spirituality and religion. Swami Vivekananda used to tell those people, ನಮ್ಮ ದೇಶದಲ್ಲಿ ಧರ್ಮ ಹೇಳಿ ಬಹಳ ಜನ ಇದ್ದಾರೆ. If at all if you have so much of pity and compassion and the kindness and the concern towards the country of India, then do send some engineers and industries. Thereby, having established the industries, you can be helpful for the modern and the mundane progress of our country. Can you imagine? Way back in 1893-94 itself, Swami Vivekananda as a monk had such a vision for the development and the progress of the country. ದೇಶ ಉದ್ಧಾರ ಆಗಬೇಕು ಅಂದರೆ ಧರ್ಮ ಒಂದೇ ಇದ್ರೆ ಸಾಕಾಗೋದಿಲ್ಲ. ಓಡ್ತಾ ಇರ್ತಕ್ಕಂಥ ಇಂಡಸ್ಟ್ರಿಯಲೈಸ್ ಆಗ್ತಾ ಇರ್ತಕ್ಕಂಥ ದೇಶ ಚಂದ ಆಗಬೇಕು ಅಂತಂದರೆ ಇಂಡಸ್ಟ್ರಿಗಳು ಕೂಡ ಬೇಕು ಅಂತ ಕನಸು ಕಂಡಿದ್ದಾರೆ. ಈ ಮಾತು ನಾವು ಹೇಳೋದಕ್ಕೂ ಮುಂಚೆ ನಿಮ್ಮೆಲ್ಲರೂ ಕೂಡ ಗೊತ್ತಿಲ್ಲ, ಇವೆಲ್ಲ ಎಂಜಿನಿಯರ್ಸ್ ಇದ್ರೆ ಎಂಜಿನಿಯರಿಂಗ್ ಕಾಲೇಜ್ ಇರ್ತಕ್ಕಂಥವ್ರು. ಅಮೆರಿಕಕ್ಕೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜೆಮ್ಶೆಡ್ಡಿ ಟಾಟಾ ಭೇಟಿ ಮಾಡಿದ್ದೀವಿ. ಇವತ್ತು ಜೆಮ್ಶೆಡ್ಡಿ ಟಾಟಾವನ್ನು ಹಡಗಿನಲ್ಲಿ ಭೇಟಿ ಆದರು. ಹಡಗಿನಲ್ಲಿ ಅವರಿಬ್ಬರು ಮಾತನಾಡೋ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಇದೇ ವೇಳೆಯಲ್ಲಿ ಇಂಧನ ಖಾತೆಯ ರಾಜ್ಯ ಸಚಿವ ಭಗವಂತ ಖೂಬಾ ಮಾತನಾಡಿ 2047ರ ಹೊತ್ತಿಗೆ ಭಾರತ ವಿಶ್ವಗುರು ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಕೇಂದ್ರ ರಸಗೊಬ್ಬರ ಹಾಗೂ ನವೀಕರಣಗೊಳ್ಳಬಲ್ಲ ತಂತ್ರಜ್ಞಾನ ಮತ್ತು ಕೌಶಲ್ಯ ಕ್ಷೇತ್ರದಲ್ಲಿ ಭಾರತ ಇಂದು ಸಾಕಷ್ಟು ಪ್ರಗತಿ ಸಾಧಿಸಿದೆ. ವಿದೇಶಕ್ಕೆ ಹೋಗುವವರ ಸಂಖ್ಯೆ ಕಡಿಮೆ ಆಗಿದ್ದು ಈಗ ಎಲ್ಲವೂ ಭಾರತದಲ್ಲಿ ಲಭಿಸುತ್ತಿದೆ. ಇದಕ್ಕೆ ಪುರಾವೆ ಎನ್ನುವಂತೆ ದೇಶದಲ್ಲಿ ಈಗ 1.25 ಲಕ್ಷ ಸ್ಮಾರ್ಟ್ ಆಪ್ ಕಂಪನಿಗಳು ಕಾರ್ಯನಿರ್ವಹಿಸುತ್ತಿದ್ದು ಈ ಪೈಕಿ 125 ಯೂನಿಕಾರ್ನ್ ಕಂಪನಿಗಳು ಇವೆ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಅಮೆರಿಕದ ಪ್ರತಿಷ್ಠಿತ ನಾಸಾ ಸಂಸ್ಥೆಯಲ್ಲಿ ಭಾರತ ಸಂಜಾತ 31% ವಿಜ್ಞಾನಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು. ಟ್ರೈನಿಂಗ್ ಅನ್ನು ಮುಗಿಸಿಕೊಂಡು ಹೋಗಿದ ನಂತರ ಅವರಿಗೆ ನೌಕರಿ ಕೊಡುವಂತ ಜವಾಬ್ದಾರಿಯು ಕೂಡ ಆ ಟ್ರೈನಿಂಗ್ ಸೆಂಟರ್ಗೆ ಜವಾಬ್ದಾರಿಯನ್ನು ವಹಿಸಿಕೊಡಲಾಗಿದೆ. 10 ವರ್ಷದಲ್ಲಿ ಸುಮಾರು 1,20,00,000ಕ್ಕೂ ಹೆಚ್ಚು ವಿವಿಧ ಕೌಶಲ್ಯಾಭಿವೃದ್ಧಿಗಳನ್ನು ಪಡೆದುಕೊಂಡು ಇವತ್ತು ದೇಶದಲ್ಲಿ ತಮ್ಮ ಸ್ವಂತ ಜೀವನವನ್ನು ಪ್ರಾರಂಭವನ್ನು ಮಾಡಿಕೊಂಡಿದ್ದಾರೆ. ಈ ಬದಲಾವಣೆ ಎಂದೋ ಬರಬೇಕಾಗಿತ್ತು, ಆದರೆ ಸಮಯ ಕೂಡಿ ಬಂದಾಗ ಮಾತ್ರ ಅದು ಸಾಧ್ಯ ಅನ್ನುವಂಥದ್ದನ್ನು ಮೋದಿ ಸರ್ಕಾರ ಸಾಬೀತು ಮಾಡಿ ತೋರಿಸಿದೆ. ಆ ಒಂದು LSDCಯ ಮುಖಾಂತರ ಸಹಭಾಗಿತ್ವದಲ್ಲಿ ಎಥ್ನೋಟೆಕ್ಕಿನ ಇಬ್ಬರು ಒಂದು ಸಹಭಾಗಿತ್ವದಲ್ಲಿ ಇವತ್ತು ಒಂದು ಸುಸಜ್ಜಿತವಾದಂತ ಅತಿ ಆಧುನಿಕ ತಂತ್ರಜ್ಞಾನ ಉಳ್ಳುವಂತ ಫ್ಯೂಚರಿಸ್ಟಿಕ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅನ್ನ
ಇವತ್ತೊಂದು HKS ಸೊಸೈಟಿಯಾಗಿ ಕ್ಯಾಂಪಸ್ನಲ್ಲಿ ಪೂಜ್ಯರ ಒಂದು ಅಮೃತ ಹಸ್ತದಿಂದ ಇವತ್ತ ಉದ್ಘಾಟನೆಯಾಗಿಕೊಂಡಿದೆ. ಭಾರತದಲ್ಲಿ ಯುವ ಪೀಳಿಗೆಯ ಕೊರತೆ ಇಲ್ಲ. ಯುವ ಪೀಳಿಗೆಯ ಪರಿಶ್ರಮದಲ್ಲಿ ಯಾರಿಗೆ ಅನುಮಾನವಿಲ್ಲ. ಯುವ ಪೀಳಿಗೆಗೆ ಅವಕಾಶಗಳು ಕೊಡಬೇಕು. ಅವಕಾಶಗಳು ಸಿಕ್ಕಾಗ ಮಾತ್ರ ಯುವ ಪೀಳಿಗೆ ತನ್ನ ಕನಸುಗಳನ್ನು ಕಂಡು. ಈ ಸಂದರ್ಭದಲ್ಲಿ ನವದೆಹಲಿಯ ಎಐಸಿಟಿ ಚೇರ್ಮನ್ ಪ್ರೊಫೆಸರ್ ಜಿಟಿ ಸೀತಾರಾಮನ್, ಎಎಸ್ಟಿಇ ಡಾಕ್ಟರ್ ಪ್ರತಾಪ್ ಸಿಂಗ್, ಕೆ ದೇಸಾಯಿ, ಎಚ್ಕೆಇ ಅಧ್ಯಕ್ಷ ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ, ಎಚ್ಕೆಇ ಆಡಳಿತ ಮಂಡಳಿ ಸದಸ್ಯ ಬಸವರಾಜ್ ಖಂಡೇರಾವ್, ಐಎಸ್ಸಿಟಿ ರಾಜ್ಯ ಖಜಾಂಚಿ ಡಾಕ್ಟರ್ ಜಿಎಸ್ ಮಲಶೆಟ್ಟಿ, ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಕಲಬುರಗಿ ಪ್ರಾಧಿಕಾರ ನಿರ್ದೇಶಕ ಡಾಕ್ಟರ್ ಬಸವರಾಜ್ ಗಾದಿಗೆ, ಎಚ್ಕೆಇ ಆಡಳಿತ ಮಂಡಳಿ ಸದಸ್ಯರಾದ ಡಾಕ್ಟರ್ ಜಗನ್ನಾಥ ಬಿಜಾಪುರೆ, ಡಾಕ್ಟರ್ ಮಹದೇವಪ್ಪ ರಾಂಪುರೆ, ಡಾಕ್ಟರ್ ಶಣ್ಬಸಪ್ಪ ಹರವಾಳ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಪಿಯುಸಿ ಆದ್ಮೇಲೆ ಏನ್ ಮಾಡೋದು, ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಕ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ ಪಿಯುಸಿ ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಡಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001. ಮೊಬೈಲ್ ನಂಬರ್ 7619303873, 973-132-1173 and 0831-421-3873.